शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇಲ್ಲಿ ಕೂಡ ಬಹಳಷ್ಟು ಭ್ರಷ್ಟಾಚಾರದ ಆರೋಪಗಳು ಜನರಿಂದಲ್ಲ, ನಾನು ಕೂಡ ಮಾಡಿದ್ದೀನಿ ಸಾಕಷ್ಟು ಸಲ. ಇವತ್ತು ಇಲ್ಲಿನೂ ಕೂಡ ವ್ಯವಸ್ಥೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟು ಉಳಿದಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನೀವೆಲ್ಲ ಪತ್ರಿಕೆ ನೋಡ್ತಾ ಇದ್ದೀರಿ, ಡೂಪ್ಲಿಕೇಟ್ ಮಾಡಿ ಅವನ್ನ ಹಗರಣ ಮಾಡುವಂಥದ್ದು. ಅಧಿಕಾರಿಗಳು ನೇರವಾಗಿ ಹಣ ಕೇಳುವಂಥ ವ್ಯವಸ್ಥೆ ಬಂದಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ನನಗೆ ಕಿವಿ ಬಿದ್ದಿದೆ. ಶಾಲೆಗಳು ಹೋಗಿ ರಿನ್ಯೂವಲ್ ಮಾಡೋಕ್ಕೂ ದುಡ್ಡು ಕೇಳತ್ತಾರ. ಇಲ್ಲ ಡೂಪ್ಲಿಕೇಟ್ ಮಾಡಿದ ಹಗರಣಗಳು ನೀವು ಶಿಕ್ಷಣ ಇಲಾಖೆಗೆ ಇಲ್ಲಿವರೆಗೆ ವಿಜಯಪುರದಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಹಗರಣ ಯಾವುದೇ ಕಾಲಕ್ಕೂ ಆಗಿಲ್ಲ. ನಾವಿದ್ದಕ್ಕಂತೂ ಒಂದು ಹಗರಣ ಆಗಿಲ್ಲ. ಅಷ್ಟು ವ್ಯವಸ್ಥೆ ಸಂಪೂರ್ಣವಾಗಿ ಬಿಜಾಪುರ ಹಾಳಾಗಿದೆ, ಕಂಟ್ರೋಲೇ ಬರ್ತಾ ಇಲ್ಲ. ಇದನ್ನ ಜಿಲ್ಲಾ ಮಂತ್ರಿಗಳು ಸಂಪೂರ್ಣವಾಗಿ ಕಂಟ್ರೋಲ್ ತಗೋಬೇಕು. ನೀವು ಕೈಗಾರಿಕಾ ಮಂತ್ರಿಗಳಿದ್ರಿ, ರಾಜ್ಯದಲ್ಲಿ ಏನೋ ಕೈಗಾರಿಕೆ ಸುಧಾರಣೆ ಮಾಡುವಂಥ ಪ್ರಯತ್ನದಲ್ಲಿ, ಆದ್ರೆ ನಗರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಒಂದು ಲೋಪದಿಂದ ಸಾಕಷ್ಟು ಹಗರಣಗಳು, ಅದರಲ್ಲಿ ವಿಶೇಷವಾಗಿ ಅತ್ಯಂತ ಮಹತ್ವದ ಮತ್ತು ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಮಹತ್ವದ ಇಲಾಖೆ ಮತ್ತು ಅದು ಒಂದು ಪ್ರತಿಯೊಬ್ಬರಿಗೆ ದಾರಿದೀಪ ಆಗುವಂಥದ್ದೇ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆ ಅಂದ್ರೆ ಇದು ಬಡವರಿಗಾಗಿರುವಂಥ ಸರ್ಕಾರಿ ಶಾಲೆಗಳು ನಡೆಸುವಂಥ ಇಲಾಖೆ. ಇಲ್ಲೇ ಈ ರೀತಿ ಭ್ರಷ್ಟಾಚಾರ ಹಗರಣಗಳು ನಡೀತದೆ. ಒಂದನೇದಲ್ಲಿ ಎರಡನೇದು ಇನ್ನೊಂದು ಪತ್ರಿಕೆಗಳು ಬಂದದ್ದು ನಿನ್ನೆ ನೋಡಿದೆ ನಾನು. ಇದನ್ನ ಸರಿದಾರಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಆಗ್ರಹ ಮಾಡ್ತೀನಿ. ಇಲ್ಲಿ ಹೆಂಗೆ ಬಿಟ್ಟದಂದ್ರ ಯಾರು ರಿಮೋಟ್ ಮಾಡ್ತಾ ಇದ್ರು ಈ ಟ್ರಾನ್ಸ್ಫರ್ಗಳನ್ನು ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬ ಅಧಿಕಾರಿ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ ಅದಾರ, 8 10 ವರ್ಷಕ್ಕೆ ಬಂದಾರ. ಅವ್ರ ಮ್ಯಾಗ ಸಾಕಷ್ಟು ಆರೋಪ ಇದ್ರು ಕೂಡ ಅದಾರ. ಇದೇ ಸಬ್ ರಿಜಿಸ್ಟರ್ ಆಫೀಸ್ ನಾನೇ 2-3 ಸಲ ಹೋರಾಟ ಮಾಡಿದ್ವಿ. ಹಗರಣಗಳು ನಿಂತಾವು, ಲೂಟಿ ಮಾಡುವಂತ ಕಡಿಮೆ ಆಗ್ಯದ. ಕೆಲವೊಂದು ಏನು ಕೊಟ್ಟಿ ದಾಖಲೆಗಳು ಅವೆಲ್ಲ ಬಹಳಷ್ಟು 90% 99% ನಿಂತದ್ದು ಕೇಳಿನಿ. ಸರ್ಕಾರ ಕೂಡ ಎಚ್ಚೆತ್ತು ಸಾಕಷ್ಟು ಕ್ರಮಗಳನ್ನ ಬದಲಾವಣೆಗಳನ್ನು ಮಾಡಿ ಕಾನೂನುಗಳನ್ನು ಕಠಿಣವಾಗಿ ಅದನ್ನ ತೆಗೆದುಕೊಂಡು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಒಳ್ಳೆಯ ರೀತಿ ಮಾಡುವಂಥದ್ದು ಕೇಂದ್ರ ಕಂದಾಯ ಸಚಿವರು ಮಾಡಿದಾರೆ, ಇಲ್ಲ ಅನ್ನಂಗಿಲ್ಲ. ಆ ವ್ಯಕ್ತಿ ಮೇಲೆ ಇಷ್ಟು ಆರೋಪ ಆದ್ರೂ ಕೂಡ ಒಬ್ಬ ವ್ಯಕ್ತಿ ಭಾಳ ಒಂದು ಪೋಸ್ಟ್ನಾಗ 2 ವರ್ಷ 1 ವರ್ಷ ಇರ್ತಾರೆ. 7 ವರ್ಷ ಆಯ್ತು, 6ರಿಂದ 7 ವರ್ಷ ಆಯ್ತು, ಒಬ್ಬನೇ ಕಂಟಿನ್ಯೂ ಅದ. ಯಾರು ರಕ್ಷಣೆ ಮಾಡ್ತಾ ಇದಾರೆ ಅವನಿಗೆ? ಅದು ಬಿಜಾಪುರ ನಗರದ ಒಬ್ಬ ಸಬ್ ರಿಜಿಸ್ಟರ್. ಇಲ್ಲಿಂದ ಕದಲಾಕೆ ತಯಾರಲ್ಲ. ಅವನ ಮ್ಯಾಗ 100 ಆರೋಪ ಬಂದು 100 ಸಲ ಪೊಲೀಸ್ ಕೇಸ್ ಅದು ಎಲ್ಲ ಅದು, ಆದ್ರೆ ಅವ್ನು ಟ್ರಾನ್ಸ್ಫರ್ ಆಗತ್ತಿಲ್ಲ. ಯಾರು ಅವ್ನ ಹಿತ ಕಾಯತ್ತಾರ? ಅಧಿಕಾರದಲ್ಲಿ ಮಾಡಬೇಕು. ಟ್ರಾನ್ಸ್ಫರ್ ಮಾಡುವಂತ ಪವರ್ ಇದು ಅಧಿಕಾರದಾಗಿದ್ದವ್ರಿಗೆ. ಇದು ಈ ಬಿಜಾಪುರದ ಜಿಲ್ಲೆಯ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ, ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯ ಮತ್ತು ಬಿಜಾಪುರ ಜಿಲ್ಲೆ ಮುಳುಗಿದೆ. ಅದ್ರ ಜೊತೆನೆ ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ. ಗೃಹಲಕ್ಷ್ಮಿಯಲ್ಲಿ 100 ಕೋಟಿ ರೂಪಾಯಿ ಹಗರಣಗಳಾಗ್ಯಾವ. ಈಗಾಗಲೇ ನಮ್ಮ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಕೂಡ ಒಂದು ಪತ್ರಿಕಾ ಸಭೆ ಮಾಡಿ ಅವರು ಕೂಡ ದಾಖಲೆ ಮುಖಾಂತರ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈ ರೀತಿ ಸ್ಕೀಮ್ಗಳಲ್ಲಿ ಹಗರಣಗಳಾಗುವಂಥದ್ದು, ಸರಿಯಾಗಿ ಹಿರಿಯ ನಾಗರಿಕರಿಗೆ ಅವ್ರ ಪಿಂಚಣಿ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಈಗ ಜನ ಪಾಳೆ ಹಚ್ಚಿ ಪ್ರತಿಯೊಂದು ಬ್ಯಾಂಕ್ ಇದ್ರ ಮುಂದೆ ಅಲ್ಲಿ ಇಲ್ಲಿ ಅವ್ರ ವ್ಯವಸ್ಥೆ ತಪ್ಪಿದಕ್ಕಾಗಿ ಪರದಾಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಮ್ಮ ಭರತ್ ಕುಲಕರ್ಣಿ ಅವರು ಕೂಡ ಆ ಒಂದು ವಿಷಯಗಳನ್ನು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಸ್ವಲ್ಪ ಕೇಳ್ರಿ, ಮತ್ತೆ ನೀವೇನು ಕೇಳ್ತೀರಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಪುರಾವೆಗಳು ಈಗಾಗಲೇ ನಮ್ಮ ತೆಂಗಿನಕಾಯಿ ಅವ್ರಿಗೆ ಕೆಲವೊಂದು ಅದಾವ ಸಾಕ್ಷಿಗಳನ್ನು ನಿಮ್ಗೆ ಕಾಪಿ ಕೊಡುತ್ತೆ. ರಾಜ್ಯದ್ದು ನೋಡ್ರಿ, ಪುರಾವೆಗಳು ಇದ್ರ ಅದೇ ನಾನು ಈಗಂತೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪೇಪರ್ ನೀವೇ ಹಾಕಿರ, ಎಲ್ಲರೂ ಬರ್ದಿರ್ ಪೇಪರ್ದಾಗ ಅವು ಇದ್ದಲ್ಲೇ ಆಗ್ಯಾವ. ನಾನು ಪುರಾವೆ ಇದ್ರ ಹೆಸರು ಹೇಳ್ಬಿಡ್ತಿದ್ದೆ, ಯಾರು ಕೇಳತ್ತಾರ ಯಾರು ತೊಗೊಂಡ್ರ ಅನ್ನೋದು. ಆ ಪುರಾವೆ ಇಲ್ಲ, ಅದ್ರ ನಡೆದಿದ್ದು ಮಾತ್ರ ಸತ್ಯ ಅದ. ಭ್ರಷ್ಟಾಚಾರ ಹೈಯೆಸ್ಟ್ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯಲ್ಲಿ, ಒಂದೇ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಯೊಳಗೆ ಕೇಳಿಲ್ಲ ಇಲ್ಲಿವರೆಗೆ ನಾವು. ಆ ಇಲಾಖೆಯಲ್ಲೇ ಕೂಡ ಅಧಿಕಾರಿಗಳಿಂದ ಹಣ ವಸೂಲು ಮಾಡುವಂತ ನಡೀತಾ ಇದೆ. ಇದು ರಾಜಕೀಯವಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಅವ್ರು ಭ್ರಷ್ಟಾಚಾರದಲ್ಲಿ ಅಧಿಕಾರಿ ಮುಳುಗಿದಾರ ಅನ್ನೋಂಥ ಆರೋಪ ಇದೆ. ಸರ್, ಅಧಿಕಾರಿಗಳು ಹ್ಯಾಂಡಲ್ ಮಾಡೋರು ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಅವ್ರೇನು ಅವ್ರದ್ದು ಅದರ ಪಾಲು ಇರಬೇಕಲ್ಲ, ಅವ್ರೊಬ್ಬರೇ ಹೆಂಗ್ ಮಾಡಕ್ಕಾಗ? ಎಸ್ ಸರ್, ಥ್ಯಾಂಕ್ ಯು. ಸರ್ಕಾರದ ಕೈವಾಡ ಇಲ್ಲ,
ಲಕ್ಷ್ಮೀನೂ ಸರ್ಕಾರದಕ್ಕೇನೆ, ಸಿದ್ದರಾಮಯ್ಯನೂ ಸರ್ಕಾರ, ಶಿವಕುಮಾರ್ ಸರ್ಕಾರ, ಒಟ್ಟು ಸರ್ಕಾರ ಮೇಲೆ ನೇರವಾಗಿ ಆರೋಪ ಮಾಡಿವಿ ನಾವು. ಆ ಖಾತೆ ಸಂಭಾಳಿಸೋರ ಮೇಲೆ ಆರೋಪ ಹೋಗ್ತದೆ. ಇಲ್ಲ ನಮಗೆ ಯಾರು ಆ ಖಾತೆ ಮಂತ್ರಿಗಳದಾರ ಅವರು ಸರಿಯಾಗಿ ಮಾಡ್ಲಾರ ಬಟ್ಟಕ್ಕೆ ಅವ್ರ ಮೇಲೆ ನೇರವಾಗಿ ಆರೋಪ ನಾವು ಮಾಡ್ಲಿಕ್ಕೆ ಬಯಸ್ತೇವೆ. ಸಿಎಜಿ ವರದಿಯನ್ನು ಅವ್ರಿಗೆ ಈಗಾಗಲೇ ಸರ್ಕಾರ ಬಂದದ. ಎಷ್ಟು ಮಟ್ಟಿಗೆ ಇದನ್ನು ಕ್ರಮ ಆಗ್ತದ ಅನ್ನುವಂಥದ್ದು ನಮಗೆ ಸಂಶಯ ಇದೆ.